ಇದ್ದೀನಿ ಇವತ್ತು. ನಮ್ಮ ಡಾನ್ನ ತಗೊಂಡು ಹೋಗ್ತಾಯಿದ್ದೀನಿ. ನನ್ನ ಲಕ್ಷ್ಮಿ ತಗೊಂಡು ಹೋಗ್ಬೇಕಾಯಿತು. ಲಕ್ಷ್ಮಿ 40-45 ಮೇಲೆ ಹತ್ತಲ್ಲ. 1 ವರ್ಷ ಆಯಿತು ಈ ರೋಡಿಗೆ. ಆಲ್ರೆಡಿ 5-6 ಸತಿ ಬಗದಾಕ್ಬಿಟ್ಟವ್ರೆ ರೋಡ್. ಇನ್ನೊಂದು ರೋಡ್ ಇದೆ, ಬಟ್ ಅಲ್ಲಿ ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಹೆಂಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ನುಗ್ಗಿಸ್ಬೇಕು. ಕರೆಕ್ಟಾಗಿ 20 ನಿಮಿಷ ಬೇಕು. ಆಲ್ರೆಡಿ 10 ಆಗಿದೆ ಟೈಮು. 20 ನಿಮಿಷ ಟೈಮ್ ಇದೆ. ಇಂಥ ಮಕ್ಕಳು ನಮಗೆ ಅಟ್ಯಾಕ್ ಆಯಿತು. ನನಗೆ ಬೆಂಗಳೂರು ಸೇಫ್ ಇಲ್ಲ. ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರೆ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಕಲಿಬೇಕು. ಬಟ್ ಅದ್ರಾಗೂ ಒಬ್ಬಿದ್ದಾನೆ, ಅವನ ಹತ್ರ ಹುಷಾರಾಗಿರ್ಬೇಕು. ಮತ್ತು ಫ್ರೆಂಡ್ಸ್, ನೀವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲೊಂದು ಟೀ ಅಂಗಡಿ ಖಾಲಿ ಇದೆ. ಯಾರಾದರೂ ಒಳ್ಳೆ ಬಿಸ್ನೆಸ್ ಆಗುತ್ತೆ ಆಲ್ಮೋಸ್ಟ್. ದೌಲತ್ತಲ್ಲಿ ನಡೆದವರೆಲ್ಲ ಇಷ್ಟು ಉಳಿದೇ ಇಲ್ಲ. ಮನೆ ಸ್ನೇಹಿತರೆ ನೋಡಿ ಸೊ ಇವತ್ತು 2 ಗಾಡಿ ಇದ್ದಾವೆ. ಅದರಲ್ಲಿ ಲಕ್ಷ್ಮೀನಲ್ಲೇ ನಿಲ್ಲಿಸ್ತಿದ್ದೀನಿ. ಇವತ್ತು ನಮ್ಮ ಡಾನ್ನ ತಗೊಂಡು ಹೋಗ್ತಾಯಿದ್ದೀನಿ. ಟೈಮ್ ಆಗಿದೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೌ ಆರ್ ಯು? ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಗುಡ್ ವಿಲ್ ಕನ್ನಡಿಗ. ಇವತ್ತು ನನಗೆ 10:30 ಆಫೀಸಿಗೆ ಹೋಗಬೇಕು. ಸೊ ಮ್ಯಾನೇಜರ್ ಬರ್ತಾಯಿದ್ದಾರೆ ಅಂತ ನಾನು ಏನು ಮಾಡ್ತಾಯಿದ್ದೀನಿ. ನನ್ನ ಲಕ್ಷ್ಮಿ ತಗೊಂಡು ಹೋಗ್ಬೇಕಾಯಿತು. ಲಕ್ಷ್ಮಿ 40-45 ಮೇಲೆ ಹತ್ತಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ಸೊ ಹಂಗಾಗಿ ನಾನಿವತ್ತು ಒಂದು ಡಾನ್ ಏನಿದೆ, ಡಾನ್ನ ತಗೊಂಡು ಹೋಗ್ತಾಯಿದ್ದೀನಿ. ಅಂದರೆ ಇದು 1 ವರ್ಷಕ್ಕೆ ನಾನು ಬಂದರೆ 1 ವರ್ಷ ಆಯಿತು ಈ ರೋಡಿಗೆ. ಆಲ್ರೆಡಿ 5-6 ಸತಿ ಬಗದಾಕ್ಬಿಟ್ಟವ್ರೆ ರೋಡೆಲ್ಲ, ಆ ಕಡೆ ಈ ಕಡೆ ಎಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಈ ರೋಡ್ದು ಪ್ರೆಸೆಂಟ್ ಕಂಡೀಷನ್ ಇದು ಹಿಂಗಿದೆ. ರೋಡಲ್ಲೇ ಹೋಗಬೇಕು. ಇನ್ನೊಂದು ರೋಡ್ ಇದೆ, ಬಟ್ ಅಲ್ಲಿ ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಸ್ಕೂಲ್ ವ್ಯಾನ್ಗಳೆಲ್ಲ ಬರ್ತವೆ. ಈ ರೋಡೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಈ ರೋಡಾಗೆ ಹೋಗ್ತಾಯಿದ್ದೀನಿ. ಈ ರೋಡಲ್ಲಿ ಒಂದು ಮಾತ್ರ ಅಂದರೆ ಏನು ಮೈನ್ ರೋಡ್ ಬರುತ್ತೆ, ಆ ರೋಡಲ್ಲಿ ಮಾತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ. 2 ಫೋನು ತೊಗೊಂಡಿದ್ದೀನಿ. ಇವ್ರ ಮಧ್ಯದಲ್ಲಿ ಇವ್ರ ಮೇಲೆ ರೋಡ್ ಬ್ಲಾಕ್ ಮಾಡೋರು. ಅಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾದ್ಮೇಲೆ ಯೂಟರ್ನ್ ಯಾಕೆ ತಗೊಂಡ್ರೆ ಗೊತ್ತಿಲ್ಲ. ನಮ್ಮ ಅಪ್ಪನ ನಾನು ಹೋಗ್ಬೇಕಂತ ಇನ್ನು ಸ್ವಲ್ಪ ಬೇಗ ಹೋಗ್ತಾನೆ ಅಂತ ಹಿಂದೆ ಹೋಗ್ತಾಯಿದ್ದೀನಿ. ಹೇಳಿದ್ನಲ್ಲ ಫುಲ್ ಜಾಮ್ ಇರುತ್ತೆ ಅಂತ. ಅಲ್ಲಿ ನೋಡಿ, ಆ ಕಡೆಯಿಂದ ಗೌರ್ಮೆಂಟ್ ಬಸ್ ಬರ್ತಾಯಿದೆ. ಇಲ್ಲಿ ಒಂದು ದೊಡ್ಡ ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಸೈಡಾಗಿ ನಿಂತ್ಕೋಬೇಕು, ಅದಂತೂ ಗ್ಯಾರಂಟಿ. ರೋಡ್ ಸೈಡಾಗೆಲ್ಲ ಗಾಡಿ ಹಾಕ್ಬಿಟ್ಟಿರ್ತಾರೆ, ಪಾರ್ಕಿಂಗ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ವೆಯ್ಟ್ ಮಾಡೋಣ. ನಾನು ಇವಾಗ ಈ ರೋಡ್ ಕ್ರಾಸ್ ಆಗಿ ಆ ಕಡೆ ಹೋಗಬೇಕು. ಒಳಗಡೆ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ, ಬಟ್ ಈ ರೋಡಲ್ಲಿ ಸೈಡ್ ಹಾಕೋದು ಕಷ್ಟ ಇದೆ ಗುರು. ಇದು ನೋಡಿ 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 ಹೆಂಗೆ ಬರ್ತಾವನ ಅಣ್ಣ.
ಹೆಂಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ನುಗ್ಗಿಸ್ಬೇಕು, ಇಲ್ಲಾಂದರೆ ಭಾರಿ ಕಷ್ಟ ಐತೆ. ಈ ಕಡೆ ರೋಡಿಗೆ ಬಂದಮೇಲೆ ಇನ್ನೊಂದು ಸೈಡಿಗೆ ಹಾಕ್ಬೇಕು, ಇಲ್ಲ ಅಂತಂದರೆ ಅಣ್ಣ ಬಿಡೋದೇ ಇಲ್ಲ ನನ್ನ. ಇನ್ನೊಂದು ಸೈಡಿಗೆ ಹಾಕ್ಬಿಡೋಣ. ಆಮೇಲೆ ನಾನು ಹೋಗೋದ್ಬಿಡೋದೇ ಫುಲ್ ಖಾಲಿ ಇರುತ್ತೆ ಆಲ್ಮೋಸ್ಟು. ಇಲ್ಲಿಂದ ನಮ್ಮ ಆಫೀಸಿಗೆ ಹೋಗೋಕ್ಕೆ ಕರೆಕ್ಟಾಗಿ 20 ನಿಮಿಷ ಬೇಕು. ಆಲ್ರೆಡಿ 10 ಆಗಿದೆ ಟೈಮು. 20 ನಿಮಿಷ ಟೈಮ್ ಇದೆ. ಸೊ 20 ನಿಮಿಷದ ಒಳಗಡೆ ಹೋದರೆ ನಿಮಗೆ ಇನ್ನೊಂದೇನಂತಂದರೆ ಯಾವುದೇ ರೀತಿ ಅಟೆಂಡೆನ್ಸ್ದು ಬಯೋಮೆಟ್ರಿಕ್ ಏನಿಲ್ಲ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಅದೊಂದು ನಮಗೆ ಪ್ಲಸ್ ಪಾಯಿಂಟು. ಬಯೋಮೆಟ್ರಿಕ್ ಇದ್ದಿದ್ರೆ ಡೈಲಿ ಸಂಬಳ ಕಟ್ಟು. ರೀಸೆಂಟಾಗಿ ಟಾರ್ ಮಾಡವ್ರೆ ಈ ರೋಡ್ಗೆ. ಚೆನ್ನಾಗಿತ್ತು ರೋಡು, ಅಷ್ಟೊಂದೇನು ನಮ್ಮ ರೋಡಿಗಿಂತ ಏನು ಖರಾಬ್ ಆಗಿರಲಿಲ್ಲ. ಆದರೂ ಟಾರ್ ಹಾಕೋರು. ಚೆನ್ನಾಗಿರೋ ರೋಡಿಗೆ ಟಾರ್ ಹಾಕ್ತಾರೆ. ಚೆನ್ನಾಗಿಲ್ಲದೆ ಇರೋ ರೋಡನ್ನ ಹಂಗೆ ಬಿಟ್ಟವ್ರೆ. ಇನ್ನೂ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಕೈ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗಬೇಡಿ. ಏನಿತ್ತು ರೋಡು, ಇದು ಕೊಡತಿಯಿಂದ ಗುಂಜೂರಿಗೆ ಕನೆಕ್ಟ್ ಆಗುತ್ತೆ. ವರ್ತೂರು, ಅಲ್ಲಿಂದ ವೈಟ್ ಫೀಲ್ಡ್ ಹೋಗ್ಬೋದು. ಇಲ್ಲ ನೀವು ಒಳಗಡೆ ಹೋಗ್ತೀನಿ ಅಂತಂದರೆ ಒಳಗೆರೆ ರೋಡ್ ಅಂತ ಬರುತ್ತೆ. ಕಾಡು ಬೀಸ್ನಳ್ಳಿಗೆ ಹೋಗೋ ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ ರೋಡು. ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆಗೋ ರೋಡು ತುಂಬ ನ್ಯಾರೋ ಇದೆ. ಇಂಥ ನನ್ನ ಮಕ್ಕಳು ಹೋಗ್ತಿರ್ತಾರೆ, ಸಡನ್ ಅಂತ ನಿಲ್ಲಿಸ್ತಾರೆ. ನಮಗೆ ಅಟ್ಯಾಕ್ ಆಯಿತು ನನಗೆ ಬೆಂಗಳೂರಲ್ಲಿ. ಬೆಂಗಳೂರು ಸೇಫ್ ಇಲ್ಲ. ಏನು ತಪ್ಪಾಗಿರುತ್ತೆ ಅಂತ ಯಾರೂ ನೋಡಲ್ಲ. ವಿಡಿಯೋ ಸ್ಪ್ರೆಡ್ ಆಗುತ್ತೆ. ಮನೆಗೆ ಬಂದು ಓಕೆ ಬೆಂಗಳೂರು ಸೇಫ್ ಇಲ್ಲ, ಬೆಂಗಳೂರು ಸೇಫ್ ಇಲ್ಲ ಅಂದರೆ ಯಾಕಿದ್ದೀರಾ ಗುರು, ಹೋಗ್ಬಿಡಿ, ನಾವೇನು ನಿಮ್ಮಿಂದ ಏನು ಜೀವನ ಮಾಡ್ತಾಯಿಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಉತ್ತರ ಪ್ರದೇಶ, ನಿಮ್ಮ ಬಿಹಾರು, ನಿಮ್ಮ ನಾರ್ತ್ ಇಂಡಿಯಾ ಏನಿದೆ ಅಲ್ಲೇ ಇರ್ಬೋದಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಇವರೆಲ್ಲ ಚೆನ್ನೈಗೂ ಹೋಗ್ಬೋದು. ಚೆನ್ನೈಯಲ್ಲಿ ಗುಮ್ತಾರೆ ಇವ್ರನ್ನ ತಮಿಳ್ ಕಲೀಲಿಲ್ಲ ಅಂದರೆ. ಬಟ್ ಇಲ್ಲಿ ಹಂಗಿಲ್ವಲ್ಲ, ಇಲ್ಲಿ ಯಾರೂ ಹೇಳಲ್ವಲ್ಲ ನಿಮಗೆ ಕನ್ನಡ ಕಲೀರಿ ಅಂತ. ಅದು ನಿಮ್ಗಳ ಪ್ರಾಬ್ಲಮ್ಮು, ನಮ್ಗಳ ಪ್ರಾಬ್ಲಮ್. ಆ್ಯಕ್ಚುಲಿ ನಿಮ್ಗಳ್ದಲ್ಲ ಪ್ರಾಬ್ಲಮ್ಮು. ಇಲ್ಲೂ ಸರ್ಕಾರ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರೆ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಕಲಿಬೇಕು. 15 ವರ್ಷ 16 ವರ್ಷ ಗಟ್ಟಲೆ ಇದ್ದಾರೆ ಗುರು. ನಾನು ನೋಡ್ದಂಗೆ ಅವ್ರಿಗೆ ಕನ್ನಡನೇ ಬರಲ್ಲ. 15-16 ವರ್ಷದಿಂದ ಏನು ಮಾಡೋರು ಅಂತ ಗೊತ್ತಿಲ್ಲ. 16 ವರ್ಷದಿಂದ ಬೆಂಗಳೂರಾಗಿದ್ದು ಬೆಂಗಳೂರಾಗ ಸೆಟ್ಲಾಗಿರೋರೇ ಇದ್ದಾರೆ ಮನೆ ಕಟ್ಕೊಂಡು, ಆದರೂ ಕನ್ನಡ ಬರಲ್ಲ ಅವ್ರಿಗೆ. ಯಾರು ಕೇಳ್ಬಿಟ್ರೆ ಹಿಂದಿಯವರು, ನಾವೇ ಹಿಂದಿಲಿ ಹೇಳ್ಬಿಡ್ತೀವಿ ಹೊಟ್ಟಸ್. ಅವ್ರಿಗೆ ಕನ್ನಡ ಬರಲ್ಲ ಪಾಪ. ಅಯ್ಯೋ ಧಾರಾಳ ಮನಸ್ಸಿನವ್ರು ನಾವು, ಹೇಳ್ಬಿಡ್ತೀವಿ. ಸೊ ಹಿಂದಿಲೇ ಅಡ್ರೆಸ್ ಹೇಳೋದು ಅವೆಲ್ಲ ಮಾಡ್ತೀವಿ. ಅದೇ ನಮ್ಮ ತಪ್ಪು. ನಾವು ಫಸ್ಟ್ ನಾವು ಚೇಂಜ್ ಆಗಬೇಕು, ಆಮೇಲೆ ಜನಗಳನ್ನ ಚೇಂಜ್ ಮಾಡೋಕೆ ಓಡಾಡಬೇಕು. ನಾವೇ ಚೇಂಜ್ ಆಗಿಲ್ಲ, ಜನಗಳನ್ನ ಚೇಂಜ್ ಮಾಡ್ತೀವಿ ಅಂತಂದರೆ ಭಾರಿ ಕಷ್ಟ ಐತೆ. ತೆಲುಗಲ್ಲಿ ಹೇಳೋದಕ್ಕೆ ಹೋಗ್ತೀವಿ ಹೊರತು ಕನ್ನಡದಲ್ಲಿ ಹೇಳಲ್ಲ. ತಮಿಳಲ್ಲಿ ಅಡ್ರೆಸ್ ಕೇಳಿದ್ರೆ ತಮಿಳಲ್ಲಿ ನಮಗೆ ಬರಲಿಲ್ಲ ಅಂದ್ರೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀವಿ. ಹಿಂದಿಲಿ ಕೇಳಿದ್ರೆ ಹಿಂದಿಲೇ ಹೇಳಕ್ಕೆ ಹೋಗ್ತೀವಿ ನಾವು ಅಡ್ರೆಸ್ನ. ಅವ್ರಿಗೆ ಬೇರೆ ಕೆಲಸನೇ ಇರಲ್ಲ. ಆಫೀಸಿಗೆ ಹೋಗೋ ಟೈಮು ಕರೆಕ್ಟಾಗಿ ಬಗೀತಾರೆ. ರಾತ್ರೆಲ್ಲ ಅವರೇ ಬಗೀತಿರ್ತಾನೆ ಅನಿಸ್ತಾರೆ ಬೇರೆ ಕಡೆ. ಇಲ್ಲಿ 2 ನಿಮಿಷ ಗಾಡಿ ನಿಂತ್ಕೊಂಡ್ರೆ ಮುಗಿದು 20 ನಿಮಿಷ ಟ್ರಾಫಿಕ್ ಆಗುತ್ತೆ ಇಲ್ಲಿ. ನನ್ನ ಮಕ್ಕಳು ಮುಂದೆ ಬಿಡ್ಕೊಂಡು ಕೂತ್ಕೊಂಡ್ರೆ ಅವರು ಹೋಗಲ್ಲ, ನಮ್ಮನ್ನು ಹೋಗಕ್ಕೆ ಬಿಡಲ್ಲ ಅಂತ. ಒಂದು ಸೈಡ್ 2 ವೀಲರ್ ಬೇಗಲಾರ ಹೋಗ್ತೇವೆ. ನಾನು ನೋಡ್ದಂಗೆ ಪೆಟ್ರೋಲ್ ನಿಯತ್ತಾಗಿ ಹಾಕೋದು ಇದೊಂದೇ ಬಂಕಲ್ಲಿ. ನಾನು ರೆಗ್ಯುಲರಾಗಿ ಹಾಕ್ಸೋ ಬಂಕದು ಕರೆಕ್ಟಾಗೇ ಹಾಕ್ತಾರೆ, ಯಾವುದೇ ರೀತಿ ಮೋಸ ಗೀಸ ಏನೂ ಇಲ್ದಂಗೆ. ಬಟ್ ಅದ್ರಾಗೂ ಒಬ್ಬಿದ್ದಾನೆ, ಅವನ ಹತ್ರ ಹುಷಾರಾಗಿರ್ಬೇಕು.
ಅವನು ಈ ಮುಂಗಾರು ಮಳೆಯಲ್ಲಿ ರೈಲ್ವೆ ಮಾಸ್ಟರ್ ಇರ್ತಾನಲ್ಲ, ಕಣ್ಣು ಹಂಗೆ ಬಿಡ್ತಾನೆ. ಸರ್ ಒಂದು ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನು ಲುಕ್ಕು ಸರ್, ವಂಡರ್ಫುಲ್. ಮತ್ತು ಫ್ರೆಂಡ್ಸ್, ನೀವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲೊಂದು ಟೀ ಅಂಗಡಿ ಖಾಲಿ ಇದೆ. ಯಾರಾದರೂ ಒಳ್ಳೆ ಬಿಸ್ನೆಸ್ ಆಗುತ್ತೆ ಆಲ್ಮೋಸ್ಟು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಬನ್ನಿ, ಈ ರೋಡಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾಕೆಂತಂದರೆ ಪಕ್ಕದಲ್ಲೇ ಲೇಕ್ ಇದೆ, ಮಾರ್ನಿಂಗ್ ಟೈಮ್ ವಾಕಿಂಗ್ ಬರ್ತಾರೆ. ಸೊ ವಾಕಿಂಗ್ ಬರೋರು ಸ್ವಲ್ಪ ಟೀ ಎಲ್ಲ ಕುಡಿತಾರೆ. ನಾನು ನೋಡಿದ್ದೀನಿ ಅಲ್ಲಿ ರಶ್ ಇರುತ್ತೆ. ಬಟ್ ಅವ್ನು ಯಾಕೆ ಕ್ಲೋಸ್ ಮಾಡ್ದ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವನೇನೋ ಬೇರೆ ಬಿಸ್ನೆಸ್ಸಿಗೆ ಜಂಪಾಗಿರ್ಬೇಕು, ಇಲ್ಲ ಬೇರೆ ಕಡೆ ಜಂಪಾಗಿರ್ಬೇಕು. ಈಗ ನಾವು ಬಂದಿರೋದು ಕೃಪಾನಿಧಿ ಕಾಲೇಜ್. ಎಸ್, ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಬಂದಿದ್ದೀನಿ. ಸೊ ನೋಡ್ಕೊಳ್ಳಿ, ಇದೇ ಕೃಪಾನಿಧಿ ಕಾಲೇಜ್. ದೌಲತ್ತಲ್ಲಿ ನಡೆದವರೆಲ್ಲ ಇಷ್ಟು ಉಳಿದೇ ಇಲ್ಲ. ಕಾಲಡಿಯೋಕೆ ಬಂದವರೆಲ್ಲ ಏನು ಲಿರಿಕ್ಸ್ ಬರ್ತಾರೆ ಗುರು, ಮಿಸ್ಟರ್ ಪ್ರೇಮ್ ಅವರು. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೋಕ್ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ, ನೀನಂತೂ ನಲ್ವೇ ಅಲ್ಲ. ನೀನಂತೂ ನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಕಕ್ಕಿಟ್ಟ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಒಯ್ತಾ ಇರ್ಲ. ಚೆನ್ನಾಗಿದೆ ಸಾಂಗ್, ಕೇಳಿದೆ ಒಂದು 3-4 ಸತಿ ಕೇಳಿದೆ, ಚೆನ್ನಾಗಿದೆ. ಏನೋ ಜಾತ್ರೆ ನಡೀತಾ ಇತ್ತಲ್ಲ ಗುರು ಇಲ್ಲಿ. ಕೆರೆ ಕನೆಕ್ಟ್ ಹಬ್ಬ ನಡೀತಾ ಇದೆ, ನೋಡೋಣ. ಆದರೆ ತೋರಿಸ್ತೀನಿ, ಬಟ್ ಇವಾಗಂತೂ ಟೈಮ್ ಇಲ್ಲ. ನನ್ನ ಸೈಡಾಗಿ ಗುಮ್ ಅನ್ನಿಸ್ತು ಅಂತ ಅಡಿ ಗುರು, ಬರಬೇಡ್ರಿ ಯಾರು. ಇನ್ನು 8 ನಿಮಿಷ ಟೈಮ್ ಇದೆ ಗುರು. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಕಸ್ಟಮರ್ಸು. ಆಲ್ರೆಡಿ ನನ್ನ ಫ್ರೆಂಡ್ ರೀಚ್ ಆಗ್ಬಿಟ್ಟವನೇ ಆಫೀಸ್ಗೆ. ಗುರು ಬಸವಲಿಂಗಾಯ ನಮಃ. ವೀರಭದ್ರ ಸ್ವಾಮಿ. ನಮ್ಮ ಬಸವಣ್ಣವ್ರ ಫೋಟೋ. ಒಂದು ಒಳ್ಳೆ ವೈಬ್ ಸಿಗುತ್ತೆ ಈ ಥರ ಎಲ್ಲ ನೋಡ್ಬಿಟ್ರೆ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ಬೇಕಾದಾಗ. ನೋಡಿ, ಇವೆಲ್ಲ ಗುಡ್ ವೈಬ್ಸ್. ಗೋಮಾತೆ ಅಡ್ಡಕ್ಕೆ ಬಂತು, ಬಸವಣ್ಣವ್ರು ನೋಡಿದೆ, ಏನೋ ಒಂದು ಗುಡ್ ವೈಬ್ಸ್ ಅಲ್ಲ. ಇವತ್ತು ಆಫೀಸಿಗೆ ಹೋಗ್ಬಿಟ್ಟು ನಂದು ಏನಿದೆ ಟಾರ್ಗೆಟ್ ಮುಗಿಸ್ಬಿಟ್ರೆ ಫುಲ್ಲು ನೆಮ್ಮದಿ ಆಗ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ. ನೋಡು ಹಂಗೆ ಅಣ್ಣ ಇಲ್ಲ ಹೊಲ್ಟ. ಆ ಹಳೆ ಗಾಡೀಲಿ ಇಂಡಿಕೇಟರ್ ಹೊಟ್ಟವನೇ, ಆ ಇಂಡಿಕೇಟರ್ ಕಾಣ್ತಾ ಇಲ್ಲ ಹಿಂಗಡೆ ಬರೋ ಬೈಕರಿಗೆ. ಬೈಕ್ ಅವನು ಆಲ್ರೆಡಿ ಇಡಕ್ಕೆ ಹೋಗಿದ್ದ. ಆಮೇಲೆ ಇಂಡಿಕೇಟರ್ ನೋಡ್ದ, ಓ ನಾ ಇಂಡಿಕೇಟರ್ ಹೊಟ್ಟವನೇ, ಹಿಂಗೆ ಹೋದರೆ ಇವಾಗ ನಾನು ಹೊಡಿಬೇಕಾಗುತ್ತೆ ನನಗೆ. ಸ್ವಲ್ಪ ಲೆಫ್ಟಿಗೆ ಹೇಳ್ಕೊಂಡು ಹೊರಟ. ಈ BMW ಅದನ್ನು ಹೋಗೋಣ ಗುರುವೇ. BMW ಅದನ್ನು ಹೋಗಲ್ಲ, ನಾವೇ ಹೋಗೋಣ. BMW ಇಟ್ಕೊಂಡು ಅಣ್ಣ ನಿಧಾನ ಸೈಕಲ್ ಥರ ಹೊಡಿತಾವೆ. ಒಂದು ಇದು ಕರಾಳ ರೋಡು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ರೋಡು ಏನಾದರೂ ಮಳೆ ಬಂತು ಅಂದರೆ ಗುರುವೆ ಮುಗೀತು ಅವ್ರ ಕತೆ. ಅದರಲ್ಲೇ ಏನಾದ್ರು ಟ್ರಾಫಿಕಲ್ಲಿ ಏನಾದ್ರು ಸಿಗಾಕೊಂಡ್ಬಿಟ್ರೆ ಕತೆಯೇ ಮುಗೀತು. ಮಳೆ ಬಂತು ಅಂದರೆ ಅಲ್ಲಿ ಒಂದು ಅಂಡರ್ ಪಾಸ್ ಸಿಗುತ್ತೆ. ಆ ಅಂಡರ್ ಪಾಸ್ ಫುಲ್ಲು ನೀರು ತುಂಬಿಕೊಳ್ಳುತ್ತೆ. ಬೈಕವರುಗಳು ದೂಕೊಂಡು ಓಡಾಡ್ತಿರ್ತಾರೆ. ಕಾರ್ಗಳು ಆಲ್ರೆಡಿ ಟೈರೆಲ್ಲ ಮುಳುಗ್ಬಿಟ್ಟಿರ್ತವೆ, ಅಷ್ಟು ನೀರು ತುಂಬಿಕೊಳ್ಳುತ್ತೆ. ಅಲ್ಲಿಂದ ಈ ರೋಡಿಗೆ ಕನೆಕ್ಟ್ ಆಗುತ್ತೆ.
ಬಟ್ ಈ 400 ಮೀಟ್ರ್ ಹೋಗೋದಕ್ಕೆ 45 ನಿಮಿಷ ಕರೆಕ್ಟಾಗಿ ತೊಗೊತಾಯಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಕರಾಳ ರೋಡು. ರಾತ್ರಿ ಇವ್ರೇನಾರು ಕನ್ಸಲ್ಲಿ ಕಂಡ್ರೂ ಇಲ್ಲಿರೋ ಜನ ಟ್ರಾಫಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೆಚ್ಚಿ ಬಿದ್ದುಬಿಟ್ಟು ಎದ್ಬಿಡ್ತಾರೆ, ಅಯ್ಯೋ ಟ್ರಾಫಿಕಾ ಅಂತ. ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಆಫೀಸ್ ಇರೋದು 10:30-11 ಗಂಟೆ ಆದ್ರೂ ಇಲ್ಲಿ 8-8:30 ಹೊರಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ತಿಂಡಿ ಮನೇಲಿ ತಿನ್ನಲ್ಲ, ಇಲ್ಲೆಲ್ಲ ಜನ ಆಫೀಸಿಗೆ ಹೋಗ್ಬಿಟ್ಟು ಅಲ್ಲೇ ಕುತ್ಕೊಂಡು ತಿಂತಾರೆ. ಯಾಕೆ ಅಂತಂದರೆ ಇಲ್ಲಿ ತಿಂಡಿ ತಿಂತ ಕುತ್ಕೊಂಡ್ರೆ ಅಲ್ಲಿ ಫುಲ್ ಟ್ರಾಫಿಕ್ ಆಗಿ ಇವನೇನಾದ್ರು 9 ಗಂಟೆಗೆ ಹೊರಟ ಅಂತ ತಿಳ್ಕೊಳ್ಳಿ, ಇವನು 9 ಗಂಟೆಯಿಂದ ಆಫೀಸಿಗೆ ಹೋಗೋತ್ತಿಗೆ 11-11:30 ಆಗ್ಬಿಡುತ್ತೆ. ಇವನು ಅಲ್ಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಪಕ್ಕದಲ್ಲಿ ಸೀಟ್ ಮೇಲೆ ಹಿಡ್ಕೊಂಡು ಕುತ್ಕೊಂಡು ಕುಯ್ ಅಂತಿರ್ತಾರೆ. ವರ್ಕ್ ಫ್ರಮ್ ಹೋಮ್ ಅಲ್ಲ ಅದು, ವರ್ಕ್ ಫ್ರಮ್ ಕಾರ್ ಮಾಡ್ತಾನೆ 2 ಅವರ್. ಆಮೇಲೆ ಸೀದಾ ಆಫೀಸಿಗೆ ಹೋಗಿ ಅಲ್ಲಿ ಕುತ್ಕೊಂಡು ಮ್ಯಾನೇಜರ್ ಕೈಲಿ ಬೈಸ್ಕೊಂಡು